ಡಿಕೆ ಎಚ್ಡಿಕೆ ನಡುವೆ ಬಿಡದಿ ಟೌನ್ಶಿಪ್ ಸಮರ ಮುಂದುವರೆದಿದೆ. ಬೈರಮಂಗಲ ಕಾರ್ಯಕ್ರಮದಲ್ಲಿ ಎಚ್ಡಿ ಕುಮಾರಸ್ವಾಮಿ ಸದ್ಯ ಭಾಗಿಯಾಗಿದ್ದಾರೆ. ಸಿಎಂಗಾಗಿ ಕುರ್ಚಿ ಮೀಸಲಿರಿಸಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ವೇದಿಕೆ ಮೇಲೆ 2 ಕುರ್ಚಿಯನ್ನ ಹಾಕಿದ್ದಾರೆ ಜೆಡಿಎಸ್. ಒಂದು ಕುರ್ಚಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ, ಇನ್ನೊಂದು ಕುರ್ಚಿ ಖಾಲಿ ಇದೆ. ಡಿಕೆಗಾಗಿ ಖಾಲಿ ಕುರ್ಚಿಯನ್ನ ಇರಿಸಲಾಗಿದೆ. ಡಿಕೆ ಹೆಸರಿರುವಂತಹ ಖಾಲಿ ಕುರ್ಚಿ ಪಕ್ಕ ಕುಳಿತಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ನೋಡ್ತಾ ಇದ್ದೀರಿ ದೃಶ್ಯವನ್ನ. ಬೈರಮಂಗಲದ ಕಾರ್ಯಕ್ರಮದಲ್ಲಿ ಎಚ್ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ದಾರೆ. ಈ ಹಿಂದೆಯೇ 2 ಬಾರಿ ಸಿಎಂಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಆ ಕುರಿತಂತೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಒಂದು ರೀತಿ ಪಂಥಾಹ್ವಾನವನ್ನ ಕೊಟ್ಟಿರೋದು. ಬನ್ನಿ ಇಲ್ಲಿ ಚರ್ಚೆ ಮಾಡೋಣ, ರೈತರ ಎದುರಿಗೆ ಚರ್ಚೆ ಮಾಡೋಣ ಅನ್ನುವಂತಹ ಆಹ್ವಾನವನ್ನ ಕೊಟ್ಟಿದ್ರು. ಈಗ ಡಿಕೆ ಶಿವಕುಮಾರ್ ಅವರಿಗೋಸ್ಕರವಾಗಿ ಒಂದು ಕುರ್ಚಿಯನ್ನ ಕೂಡ ಮೀಸಲಿರಿಸಲಾಗಿದೆ. ಆ ಚೇರ್ ಮೇಲೆ ಹೆಸರು ಕೂಡ ನಮೂದಾಗಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಖಾಲಿ ಕುರ್ಚಿಯನ್ನ ಇರಿಸಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ನೋಡಿ, ಒಂದ್ ಕಡೆ ರೈತರ ಪ್ರತಿಭಟನೆ, ಪರ ವಿರೋಧದ ಚರ್ಚೆ, ಒಂದ್ ಕಡೆ ಪರ ಇರುವಂತಹ ರೈತರ ಬಣ, ಇನ್ನೊಂದು ಕಡೆ ವಿರೋಧ ಇರುವಂತಹ ರೈತರ ಬಣ, ಒಂದ್ ಕಡೆ ಯೋಜನೆಯನ್ನ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದ್ ಕಡೆ ಹೋರಾಟ ನಡೀತಾ ಇದ್ರೆ, ಈ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂತಹ ಹೋರಾಟ ಇನ್ನೊಂದು ಕಡೆ. ಸಿಎಂ ಬೆಂಗಳೂರಲ್ಲಿ 15 ಲಕ್ಷ ಸಸಿ ನೀಡ್ತಾ ಇದ್ದಾರೆ. ಇಲ್ಲಿ ಬೆಳೆದಿರುವಂತಹ 10 ಲಕ್ಷ ಮರ ಕಡಿತಾ ಇದ್ದಾರೆ. ಸಿಎಂ ಡಿಕೆ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. 480 ದಿನಗಳಿಂದ ಬಿಡದಿ ರೈತರ ಪ್ರತಿಭಟನೆ ಇದೆ. ನಾವ್ಯಾರು ರೈತ ಹೋರಾಟಕ್ಕೆ ಪ್ರಚೋದನೆ ಕೊಟ್ಟಿಲ್ಲ. ತಮ್ಮ ಭೂಮಿ ಉಳಿಸಿಕೊಳ್ಳೋದಕ್ಕೆ ರೈತರೇ ಹೋರಾಡ್ತಾ ಇದ್ದಾರೆ ಅಂತ ಬೈರಮಂಗಲದಲ್ಲಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ನನ್ನದ ಯಾವುದೇ ನನ್ನಿಂದ ಪ್ರತಿಷ್ಠೆ ಅಂತ ಬರ್ತಕ್ಕಂಥದ್ದಕ್ಕೆ 2 ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಈಗಲೂ ಸಹ ಹೇಳ್ತಾನೆ, ಪಾಪ ಮುಖ್ಯಮಂತ್ರಿಗಳು ಅಲ್ಲೇನು ಬೆಂಗಳೂರು ನಗರದ ರಸ್ತೆಯಲ್ಲಿ ಒಂದು 15 ಲಕ್ಷ ಸಸಿ ನೆಡ್ತಾರಂತೆ. ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಅಲ್ಲಿ ಸಸಿ ನೆಡಕ್ಕೆ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರ್ತಕ್ಕಂಥ ಮರಗಳನ್ನ, ತೆಂಗಿನ ಗಿಡ, ಅಡಿಕೆ ಗಿಡಗಳನ್ನ ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಟೌನ್ಶಿಪ್ ಮಾಡಕ್ಕೆ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದು, ಇಲ್ಲಿ 15 ಲಕ್ಷ ಕಟ್ ಮಾಡೋದು. ಇದು ಇವ್ರ ನೀತಿ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 480 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇಲ್ಲಿ ಅವರು ಪಂಥಾಹ್ವಾನ, ಆಸನ ಕಾಯ್ದಿರಿಸಿ ಪಂಥಾಹ್ವಾನ. ಬನ್ನಿ ಬಿಡದಿಗೆ ಬನ್ನಿ, ರೈತರ ಜೊತೆ ಚರ್ಚಿಸೋಣ ಅಂತ ತೊಡೆ ತಟ್ಟಿದ್ದ ಎಚ್ಡಿ ಕುಮಾರಸ್ವಾಮಿ ಇವತ್ತು ಬೈರಮಂಗಲಕ್ಕೆ ಎಂಟ್ರಿ ಕೊಟ್ಟಿದ್ರು. ಎಂಟ್ರಿ ಕೊಡುತ್ತಲೇ ವೇದಿಕೆ ಮೇಲೆ ಆಸನ ಕಾಯ್ದಿರಿಸಿ ಸವಾಲೆಸಿದ್ರು. ಇದಿಷ್ಟೇ ಅಲ್ಲ, ಬೈರಮಂಗಲದಲ್ಲಿ ರೈತರಿಂದ ಪರ ವಿರೋಧದ ಪ್ರತಿಭಟನೆಗಳು ನಡೆದವು. ಬಿಡದಿ ಟೌನ್ಶಿಪ್ ಯೋಜನೆ ಪರ ವಿರುದ್ಧ ರೈತರ ರಣಕಹಳೆ. ಬೈರಮಂಗಲಕ್ಕೆ ಎಚ್ಡಿಕೆ ಭೇಟಿ, ಸಿಎಂ ಡಿಕೆಶಿ ವಿರುದ್ಧ ಗುಡುಗು. ಡಿಕೆ ಶಿವಕುಮಾರ್ಗೆ ಚೇರ್ ಕಾಯ್ದಿರಿಸಿ ಸವಾಲೆಸೆದ ಕುಮಾರಸ್ವಾಮಿ. ಪಂಥಾಹ್ವಾನ, ಆಸನ ಕಾಯ್ದಿರಿಸಿ ಪಂಥಾಹ್ವಾನ. ಬನ್ನಿ ಬಿಡದಿಗೆ ಬನ್ನಿ, ರೈತರ ಜೊತೆ ಚರ್ಚಿಸೋಣ ಅಂತ ತೊಡೆ ತಟ್ಟಿದ್ದ ಎಚ್ಡಿ ಕುಮಾರಸ್ವಾಮಿ ಇವತ್ತು ಬೈರಮಂಗಲಕ್ಕೆ ಎಂಟ್ರಿ ಕೊಟ್ಟಿದ್ರು. ಎಂಟ್ರಿ ಕೊಡುತ್ತಲೇ ವೇದಿಕೆ ಮೇಲೆ ಆಸನ ಕಾಯ್ದಿರಿಸಿ ಸವಾಲಿಗಿಸಿದ್ರು. ಯೋಜನೆ ಪರ ಇರೋ ರೈತರಿಗೂ ಕುಮಾರಸ್ವಾಮಿ ಕೈ ಸನ್ನೆ ಮಾಡಿದ್ರು. ರೈತರನ್ನ ಬಿಟ್ಟು ಚರ್ಚೆ ಮಾಡೋಕೆ ನಾನು ಸಿದ್ಧ ಇಲ್ಲ ಅಂತ ಡಿಕೆ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ರು. ನಾನು ಹಿಂದೆ 3 ಬಾರಿ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣಾ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದ್ದಾವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀವಿ, ಎಲ್ಲರೂ ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡಕ್ಕೆ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ.
ನನ್ನ ವಿಧಾನಸೌಧದಲ್ಲ ಅದು ಯಾವುದೋ ಕೃಷ್ಣ ಕಚೇರಿನೇ ಇದೆಯಲ್ಲ, ಎಲ್ಲೂ ನನಗೇನು ಪ್ರತಿಷ್ಠೆ ಇಲ್ಲ. ಬರಲಿ, ಎಲ್ಲರನ್ನೂ ಕರ್ಕೊಂಡು ಹೋಗೋಣ, ಚರ್ಚೆ ಮಾಡೋಣ. ಅಲ್ಲೆಲ್ಲೋ ಕುತ್ಕೊಂಡು ಕುಮಾರಸ್ವಾಮಿ ಕನಸಿನ ಕೂಸು ಅನ್ನೋದಲ್ಲ, ಇಲ್ಲಿಗೆ ಬಂದು ಚರ್ಚೆ ಮಾಡ್ಲಿ ಅಂತ ಕುಮಾರಸ್ವಾಮಿ ಆಕ್ರೋಶಗೊಂಡ್ರು. ನಾಡಿನ ಜನತೆ ಗೌರವ ಸಲ್ಲಿಸಬೇಕು ಅಂತೀರಿ ಮುಖ್ಯಮಂತ್ರಿ, ಅವ್ರ ಮುಂದೆ ಚರ್ಚೆ ಮಾಡಲಿ. ಅಲ್ಲೆಲ್ಲ ಕೂತ್ಕೊಂಡು ಹೇಳಿಕೆ ಕೊಟ್ಟರಾಗಲ್ಲ. ಕುಮಾರಸ್ವಾಮಿ ಕರೆದ ಕನಸಿನ ಕೂಸು ಇದೆಲ್ಲ ಅಲ್ಲಿ ಹೇಳೋದಲ್ಲ. ಇಲ್ಲಿ ಬರೆದ್ರೆ ನಾನು ಬಂದಿದ್ದೀನಿ ಧೈರ್ಯವಾಗಿ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀನಿ. ಅಲ್ಲೆಲ್ಲ ಧರಣಿ ಮಾಡ್ತಾವ್ರಲ್ಲ, ಈಗ ರೆಡ್ಡು ಯಾಕೋ ಕಾಂಗ್ರೆಸ್ ಬಾವುಟ ಬಿಟ್ಟು ರೆಡ್ ಫ್ಲಾಗ್ ಇಟ್ಕೊಂಡವ್ರೆ. ಬೈರಮಂಗಲದಲ್ಲಿ ಮತ್ತೊಂದಿಷ್ಟು ಮಂದಿ ರೈತರು ಬಿಡದಿ ಯೋಜನೆ ಬೇಕು ಅಂತ ಪ್ರೊಟೆಸ್ಟ್ ಮಾಡಿದ್ರು. ರೆಡ್ ಝೋನ್ ಪಿತಾಮಹ ಕುಮಾರಸ್ವಾಮಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈಗ ಸಾಕಷ್ಟು ರೈತರುಗಳು ಸೇರ್ತಾ ಇರುವಂಥದ್ದು. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಬರುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೋಗಿ ನಾವು ಪ್ರಶ್ನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನರು ಈಗ ಸೇರಿರುವಂಥದ್ದು. ಈಗ ನಮ್ಮ ಜೊತೆ ಒಂದಷ್ಟು ರೈತರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಒಂದು ಯೋಜನೆ ವಿಚಾರವಾಗಿ ನೀವು ಪರ ಇದ್ದೀರಾ, ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಾಗಿ ಇದು ಅಂತ? ಯಾಕಾಗಿ ಅಂದರೆ ಸರ್, ಈಗ ರೈತರಿಗೆ ಗೊಂದಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಕೆಲವು ರಾಜಕೀಯ ನಾಯಕರುಗಳು ಬಂದು ಇಲ್ಲಿ ರಾಜಕೀಯ ಮಾಡ್ತಾರೆ. ಬಿಡದಿ ಟೌನ್ಶಿಪ್ ಮಾಡ್ತಾ ಇರೋದಕ್ಕೆ HDKಗೆ ಯಾಕೆ ಹೊಟ್ಟೆ ಉರಿ ಅಂತ ಯೋಜನೆ ಪರ ಇರೋ ರೈತರು ಸಿಡಿದೆದ್ರು. ರೈತರ ನಡೆ ಅಭಿವೃದ್ಧಿ ಕಡೆ ಅಂತ ರೈತರು ಘೋಷಣೆ ಕೂಗಿದ್ರು. ನಾವು ಸಜೆಷನ್ ಕೊಡ್ತೀವಿ, ನೀವು ಕೈ ಮಾಡಿ, ರೈತರು ಸಪೋರ್ಟ್ ಮಾಡಿ. ನೀವು ಯಾಕೆ DK ಶಿವಕುಮಾರ್ ಕೈ ಎತ್ಕೊಂಡು ಪ್ರಾಜೆಕ್ಟ್ನ ಇದು ಮಾಡ್ತಾ ಇದ್ದೀರಾ? ನೀವು ಏನು ಒಟ್ಟೂರಿ ನಿಮಗೆ? 20% ರೈತರು ಮಾತ್ರ ಪರ ಇರುವಂಥದ್ದು ಯೋಜನೆಗೆ, 80% ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳ್ತಾರೆ. ಇದು ಶುದ್ಧ ಸುಳ್ಳು. 80% ಒಪ್ಪಿಗೆ ಇದೆ. 80% ಭೂಮಿಗಳನ್ನು ಕೊಡೋದಿಕ್ಕೆ ನಮಗೆ ಒಪ್ಪಿಗೆ ಇದೆ. ಅವರು ಹೇಳ್ತಾ ಇರ್ತಕ್ಕಂಥದ್ದು ತಾತಕಾಲಿಯ ವಿಚಾರ ಇದು. ಇನ್ನು ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಕೂಡ ಹೋರಾಟಕ್ಕೆ ಸಜ್ಜಾಗಿದೆ. ನಿನ್ನೆಯಷ್ಟೇ ಹೋರಾಟ ಸುಳಿವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೊಟ್ಟಿದ್ರು. ಟೌನ್ಶಿಪ್ ರಾಜಕೀಯ ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಮುಖ್ಯಮಂತ್ರಿ DKಶಿ ಒಪ್ಪಿಕೊಂಡಿದ್ರೆ HDK ಹೋಗಬೇಕು, ಪಂಥಾಭಾನಕ್ಕೆ ಒಪ್ಪದಿದ್ರೂ ಹೋಗಿದ್ದಾರೆ ಅಂದ್ರೆ ನಾಟಕ. ಇದು HD ಕುಮಾರಸ್ವಾಮಿ ವಿರುದ್ಧ HC ಬಾಲಕೃಷ್ಣ ಕಿಡಿಕಾದಂತಹ ಪರಿ. ನಿಮ್ಮ ಉದ್ದೇಶ ಬೈರಮಂಗಲದಲ್ಲಿ ಗಲಾಟೆ ಆಗಬೇಕು, ಸಿಎಂ DKಗೆ ಕೆಟ್ಟ ಹೆಸರು ತರಬೇಕು ಅಂತಿದ್ದೀರಿ ಅಂತ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ರು ಹಾಸ್ಯಾಸ್ಪದ. ಈಗ ಸಿಎಂ ಒಪ್ಕೊಂಡಿದ್ರೆ ಹೋಗ್ಬೇಕು, ಸಿಎಂ ಒಪ್ಕೊಳ್ತಿದ್ರೆ ಹೋಗವ್ರೆ ಅಂದ್ರೆ ನಾಟಕಾಡಕ್ ಹೋಗವ್ರೆ ಅಂತ ಆಯ್ತದೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡೋದು ಏನು ಇಲ್ಲ, ಬೈರಮಂಗಲಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ. ಬೈರಮಂಗಲದಲ್ಲಿ ಏನ್ ಚರ್ಚೆ ಮಾಡಬಹುದು, ವಿಧಾನಸೌಧದಲ್ಲಿ ಅದೇ ಚರ್ಚೆ ಮಾಡೋದು. ಎರಡು ವ್ಯತ್ಯಾಸ ಏನಿಲ್ಲ. ನಿಮ್ಮ ಉದ್ದೇಶ ಏನು ಅಂತಂದ್ರೆ ಗಲಾಟೆ ಆಗ್ಬೇಕು, ತರಲೆ ಆಗ್ಬೇಕು, ಅದು ಕೆಟ್ಟ ಹೆಸರು ಬರ್ಬೇಕು DK ಶಿವಕುಮಾರ್ಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೀವು ಹೋದ್ರೆ, ಈಗ ಪಂಥಾಹ್ವಾನವನ್ನ ನಾವು ಸ್ವೀಕಾರ ಮಾಡಿ ಅಲ್ಲಿ ಬರ್ತೀವಿ ಅಂದಾಗ ಇವ್ರು ಹೋಗ್ಬೇಕೇ ವಿನ ಇವ್ರು ಹೋಗವ್ರೆ, ಯಾರು ಅವ್ರು ಬರಲ್ಲ ಅಂದ್ರೆ ಹೋಗವ್ರೆ ಅಂದ್ರೆ ನಾಟಕ ಅಲ್ವಾ ಅದು, ನಾಟಕೀಯ ಅಲ್ವಾ ಅದು? 5-6 ಜನ ರೈತರನ್ನ ಕರೆದಿಲ್ಲ, ರೈತರ ಮಧ್ಯದಲ್ಲಿ ಆಯ್ತು, ಅವ್ರ ಕಡೆ ಇರತಕ್ಕಂಥ 10 ಜನ ರೈತರನ್ನ ಕರ್ಕೊಂಬರ್ಲಿ, ನಾವೇನ್ ಬೇಡ ಅನ್ನಲ್ಲ. ಇನ್ನೂ ಒಂದು 15-20 ಜನ ನಾವ್ ಹೇಳೋದು ಮಾಧ್ಯಮದ ಮುಂದೆ ಚರ್ಚೆ ಆಗ್ಲಿ. ಇದು ಎಲ್ಲೋ ಹೋಗೋದು, ಎಲ್ಲೋ ಗೊಂದಲ ಆಗೋದು, ಯಾರು ನಿಮ್ಮ ಮಾಧ್ಯಮದವ್ರು ಕರೀರಿ, ಅವ್ರು ಎಷ್ಟು ಜನ ಕರೀರಿ, ನಾವ್ ಎಷ್ಟು ಜನ ಕರೀರಿ, ನಾವು ಬರ್ತೀವಿ, ಅವ್ರು ಬರಲ್ಲ, ಅಲ್ಲಿ ಚರ್ಚೆ ಆಗಲ್ಲ. ಚರ್ಚೆ ಎಲ್ಲೇ ಆದ್ರೂ ಹೇಗೆ ಆದ್ರೂ ಒಂದು ಚರ್ಚೆ ಆಗುತ್ತೆ ಬಹಿರಂಗವಾಗಿ ಅಂತ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಬಹಿರಂಗ ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲ್ಲ ಸರ್. ಈಗ ನಾವು ಬೇಕಾದ್ರೆ ಬಹಿರಂಗ ಚರ್ಚೆ ಮಾಡಬಹುದು, ಅವ್ರಗಳ ಲೀಡರ್ಗಳು ಬಂದಾಗ ಕಾರ್ಯಕರ್ತರು ಗುಂಪು ಸೇರ್ತಾರೆ, ಸುಮ್ಮನೆ ಗೊಂದಲ ಆಗ್ತದೆ. ಪ್ರಯತ್ನ ಒಟ್ಟಿನಲ್ಲಿ ಆಗ್ತಾ ಇದೆಯಾ? ಯಾಕಂದ್ರೆ ಇರ್ಬೋದು, ಅದು ಅವ್ರವ್ರು ಅನ್ಕೊಂಡ್ರೆ ಅದು ಏನ್ ಮಾಡಕ್ಕಾಗಲ್ಲ. ಏನಿಲ್ಲ, ನಡೀತದೆ.